ಜಿಯೋ ಕಾಲರ್ ಟ್ಯೂನ್ ಹೇಗೆ ಡಿಆಕ್ಟಿವೇಶನ್ ಮಾಡ್ಬೇಕಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಜಿಯೋ ರಿಂಗ್ ಟೋನ್ ಹೇಗೆ ತೆಗೆಯೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಮೈ ಜಿಯೋ ಆ್ಯಪ್ ಓಪನ್ ಮಾಡಿಕೊಳ್ಳಿ. ಸ್ವಲ್ಪ ನೆಟ್ ಸ್ಲೋ ಇದೆ, ಸ್ಲೋ ಓಪನ್ ಆಗ್ತಿದೆ. ಕೆಳಗಡೆ ಜಿಯೋ ಟ್ಯೂನ್ ಅಂತ ಇದೆಯಲ್ಲ, ಜಿಯೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಬರುತ್ತೆ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ನೀವು ಇಟ್ಟಿರೋ ರಿಂಗ್ ಟೋನ್ ತೋರಿಸ್ತಿದೆ. ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ, ನೀವು ಇಟ್ಟಿರೋ ರಿಂಗ್ ಟೋನ್ಗೆ ಮ್ಯಾನೇಜ್ ಅಂತ ಇದೆ ನೋಡಿ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡಿಆಕ್ಟಿವೇಶನ್ ಅಂತ ಇದೆಯಲ್ಲ, ಡಿಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡಿಆಕ್ಟಿವೇಶನ್ ಎಸ್ ಆರ್ ನೋ ಅಂತ ಕತನ, ಇವಾಗ ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ ರಿಂಗ್ ಟೋನ್ ರಿಮೂವ್ ಆಗುತ್ತೆ, ಹೋಗುತ್ತೆ, ರಿಂಗ್ ಟೋನ್ ಇರಲ್ಲ. ಇವಾಗ ಜಿಯೋ ರಿಂಗ್ ಟೋನ್ ಹೋಗಿದೆ, ಕ್ಯಾನ್ಸಲ್ ಆಗಿದೆ, ಪೂರ್ತಿ ರಿಂಗ್ ಟೋನ್ ಇರಲ್ಲ. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ.